7 ಕೋಟಿ ದರೋಡೆ ಮಾಡೋದಕ್ಕೆ ನಕಲಿ ನಂಬರ್ ಪ್ಲೇಟ್ಗಳನ್ನು ಬಳಕೆ ಮಾಡಿದ್ದಾರೆ. ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಇನ್ನೋವಾ ಕಾರಿಗೆ ಬಳಕೆ ಮಾಡಿದ್ದಾರೆ. ಯಾವುದೇ ಸಾಕ್ಷ್ಯಾಧಾರಗಳು ಲಭ್ಯವಾಗಬಾರದು, ಆ ರೀತಿಯಾಗಿ ಪ್ಲಾನ್ ಫುಲ್ ಆಗಿ ದರೋಡೆ ಮಾಡಿದ್ದಾರೆ. KA03 NC 8052 ಕಾರಿನ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇಂದಿರಾನಗರದ RTO ಕಚೇರಿಯಲ್ಲಿ ನೋಂದಣಿಯಾಗಿರುವ ವೆಹಿಕಲ್ ಇದು. 2018ರ ಜನವರಿಯಲ್ಲಿ ಈ ನಂಬರು ನೋಂದಣಿಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. PB ಗಂಗಾಧರನ್ ಎಂಬವರ ಹೆಸರಿನಲ್ಲಿ ನೋಂದಣಿಯಾಗಿದೆ. ಇದು PB ಗಂಗಾಧರನ್ ಎಂಬವರ ಹೆಸರಿನಲ್ಲಿ ಈ ಒಂದು ವೆಹಿಕಲ್ ನಂಬರು ನೋಂದಣಿಯಾಗಿದೆ. ಬೆಂಗಳೂರಿನ ತಿಪ್ಪಸಂದ್ರ ವಿಳಾಸದಲ್ಲಿ ಕಾರು ನೋಂದಣಿಯಾಗಿದೆ ಅನ್ನೋ ಮಾಹಿತಿಗಳು ಅಧಿಕಾರಿಗಳು ಹೊರಹಾಕಿದ್ದಾರೆ. ಯಾರ ಹೆಸರಿನಲ್ಲಿ ಈ ಒಂದು ಕಾರು ನೋಂದಣಿಯಾಯಿತು, ಯಾವ ವಿಳಾಸದಲ್ಲಿ ನೋಂದಣಿಯಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಗಳು ಲಭ್ಯವಾಗಿದೆ. ಸಹಜವಾಗಿ ಈ ನಂಬರು ಒರಿಜಿನಲ್ಲ ಅಥವಾ ಡ್ಯೂಪ್ಲಿಕೇಟ್ ನಂಬರ್ ಪ್ಲೇಟನ್ನು ಏನಾದರೂ ಬಳಕೆ ಮಾಡಿದಾರಾ, ಈ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ನೋಡಿದಾಗ ತುಂಬ ಪ್ಲ್ಯಾನ್ ಫುಲ್ ಆಗಿ ಇವರು ದರೋಡೆ ಮಾಡಿದ್ದಾರೆ. ಹೀಗಾಗಿ ಸಾಕ್ಷ್ಯಾಧಾರಗಳು ಯಾವುದೇ ಕಾರಣಕ್ಕೂ ಕೂಡ ಕೈಗೆ ಸಿಗಬಾರ್ದು. ಆ ರೀತಿಯಾಗಿ ನಕಲಿ ನಂಬರ್ ಪ್ಲೇಟ್ ಕೂಡ ಬಳಕೆ ಮಾಡಿಕೊಂಡಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ ಕೊನೆಯ ಆಪ್ಷನ್ ಅವರು ಯಾವ ಭಾಗಕ್ಕೆ ಹೋದರು, ಯಾವ ರಸ್ತೆ ಮೂಲಕ ಅವರು ಎಸ್ಕೇಪ್ ಆದರು, ಹೋಗಿದ್ದು ಬೇರೆ ರಾಜ್ಯಕ್ಕ ಅಥವಾ ಇದೇ ರಾಜ್ಯದಲ್ಲಿ ಏನಾದರೂ ಉಳ್ಕೊಂಡಿದ್ದಾರಾ, ಅವರ ಸಹಚರರು ಯಾರಾದರೂ ಒಂದು ವೇಳೆ ಸಿಕ್ಕಾಕೊಂಡ್ರೆ ಮಾತ್ರ ಆಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದೂ ಕೂಡ ಮಾಹಿತಿಗಳು ಹೊರಗಡೆ ಬರುತ್ತೆ. ಆದರೆ ಈ ಪ್ಲ್ಯಾನ್ಗಳನ್ನು ನೋಡ್ತಾ ಹೋದರೆ, ಅವರು ಮಾಡಿರುವಂತಹ ದರೋಡೆ ನೋಡ್ತಾ ಹೋದರೆ ಸಾಕ್ಷ್ಯಾಧಾರಗಳು ಯಾವುದೇ ಕಾರಣಕ್ಕೂ ಕೂಡ ಸಿಗಬಾರ್ದು. ಆ ರೀತಿಯಾಗಿ ದರೋಡೆ ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಈಗಾಗಲೇ ಕೆಲವು ಶಂಕಿತರ ಫೋಟೋಗಳು ಲಭ್ಯವಾಗಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಕೆಲವು ಶಂಕಿತರೇನಿದ್ದಾರೆ ಅವರ ಫೋಟೋಗಳು ಲಭ್ಯವಾಗಿದೆ. ಯಾರಿವರು, ಇವರ ಹಿನ್ನೆಲೆ ಏನು, ಎಲ್ಲಿಯವರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಮಾಹಿತಿಗಳನ್ನು ಕೆದಕಲಾಗ್ತಾ ಇದೆ. ಜೊತೆಗೆ ಅವರಿಗೆ ಸಂಪೂರ್ಣವಾಗಿ ಸಹಾಯ ಮಾಡಿದ್ಯಾರು, ಯಾಕಂದರೆ ನೇರವಾಗಿ ಬಂದು ದರೋಡೆ ಮಾಡಿ ಅವರು ಮಾತ್ರ ಅಲ್ಲಿಂದ ತೆರಳಿರೋದಿಲ್ಲ. ಹೊರಗಡೆಯಿಂದ ಯಾರಾದರೂ ಒಬ್ಬರು ಗೈಡೆನ್ಸ್ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಆ ಒಂದು ವೆಹಿಕಲ್ ಏನಿತ್ತು, ಹಣ ತೆಗೆದುಕೊಂಡು ಹೋಗ್ತಾ ಇರುವಂಥ ವೆಹಿಕಲ್ಲು ಈ ಜಾಗಕ್ಕೆ ಬಂದಿದೆ, ಈಗ ಈ ಜಾಗದಿಂದ ನೆಕ್ಸ್ಟ್ ಈ ಜಾಗಕ್ಕೆ ಹೋಗುತ್ತೆ, ಈ ಮಾಹಿತಿಗಳನ್ನು ಕೊಡ್ತಾ ಇದ್ದಿದ್ದು ಯಾರು, ಇದೇ ಸಂದರ್ಭದಲ್ಲಿ ಈ ಜಾಗದಲ್ಲಿ ಇದೆ ಅಂತ ಹೇಳಿದ್ಯಾರು, ಈ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಇದರ ಜೊತೆಗೆ ಆ CMS ಕಂಪನಿಯ 4 ಜನ ಸಿಬ್ಬಂದಿಗಳನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ.